ಇದ್ದೀನಿ ಗೊತ್ತಾ? ಇದು ತೆಪ್ಪದ ಕಂಡಿ ತೂಗು ಸೇತುವೆ. ಇದು ಗುಡ್ಡೇಶ್ವರಿಂದ ಸ್ವಲ್ಪ ಮುಂದೆ ಇರೋದು. ಈ ತೂಗು ಸೇತುವೆ ಇದು ಸಾಮಾನ್ಯ ಸೇತುವೆ ಅಲ್ಲ, ಎರಡು ಊರುಗಳನ್ನ ಕನೆಕ್ಟ್ ಮಾಡುವಂತ ಒಂದು ಸೇತುವೆ ಆಗಿದೆ. ಇದಕ್ಕೆ ಕಾರಣ ಆಗಿದೆ ಯಾರು ಅಂದ್ರೆ ನಮ್ಮ ಗಿರೀಶ್ ಭಾರದ್ವಾಜ್ ಅವರು. ಅವ್ರಿಲ್ಲ ಅಂದಿದ್ರೆ ಇಲ್ಲಿಯ ಜನರಿಗೆ ಈ ತೂಗು ಸೇತುವೆ ಬರುವವರೆಗೂ ಒಂಥರ ನರ್ಕ ಆಗಿತ್ತು. ನೋಡಿ, ಕಾವೇರಿ ನದಿ ತುಂಬಿ ಹರಿತಿದೆ. ಮಳೆಗಾಲ ಬಂತಂದ್ರೆ ಈ 3 ತಿಂಗಳು ಜನರಿಗೆ ತುಂಬಾ ಕಷ್ಟ. ಆ ಊರಿಂದ ಇಲ್ಲಿಗೆ ಈ ಗುಡ್ಡೇಶ್ವರ ಕುಶಾಲನಗರ ಬರ್ಬೇಕಂದ್ರೆ ಸುತ್ತಿ ಬೆಳೆಸಿ ರಾಣಿಗೇಟ್ ಹಾಗೆಲ್ಲ ಸುತ್ತಿ ಬೆಳೆಸಿ ಬರ್ಬೇಕಾಗಿತ್ತು. ಕೊಪ್ಪ ಗೇಟ್ ಅಲ್ಲಿಂದ ಬರ್ಬೇಕಾಗಿತ್ತು. ಆದ್ರೆ ಈ ತೂಗು ಸೇತುವೆ ಬಂದ ಮೇಲೆ ಜನರಿಗೆ ಎಷ್ಟು ಯೂಸ್ ಆಗಿ, ಆದ್ರೂ ಮಕ್ಕಳಲ್ಲಿ ನಾವು ಕಾಲೇಜಿಗೆಲ್ಲ ಓದುವಾಗ ತುಂಬಾ ಈ ಮಳೆಗಾಲ ಬಂತಂದ್ರೆ ಈ ಸೈಡ್ ಇಂದ ಈ ಊರಿಂದ ಬರುವ ಮಕ್ಕಳಿಗೆ ಕಾಲೇಜಿಗೆ ಬರಕ್ ಆಗ್ತಿದ್ದಿಲ್ಲ, ಸ್ಕೂಲಿಗೆ ಬರಕ್ ಆಗ್ತಿದ್ದಿಲ್ಲ. ಇನ್ನು ಈ ತೆಪ್ಪತ್ಕಂಡಿ ತೂಗು ಸೇತುವೆ ಎಷ್ಟು ಜನರಿಗೆ ಉಪಕಾರ ಆಗಿದೆ ಅಂದ್ರೆ ಹೇಳಕ್ಕಾಗಲ್ಲ. ನೋಡಿ, ಅಲ್ಲಿ ಚಿಕ್ಕ ಮಕ್ಕಳೆಲ್ಲ ಬರ್ತಿದ್ದಾರೆ, ಶಾಲೆಗೆ ಹೋಗುವ ಮಕ್ಕಳು. ಅವರು ಆ ಊರಿಂದ ಅವರ ಶಾಲೆಗೆಲ್ಲ ಹೋಗ್ಬೇಕಂದ್ರೆ ಅವರಿಗೆ ಆಶ್ರಯ ಆಗಿದ್ದು ಇದೇ ಒಂದು ತೂಗು ಸೇತುವೆ. ಗೊತ್ತು? ಆಶ್ರಮ ಸ್ಕೂಲಾ? ಇಲ್ಲಿ ಎಲ್ಲಿಯದು? ಬಸವನಹಳ್ಳಿ. ನೀವು ಇದು ದಾಟಿ ಹೋಗೋದು ದಿವಸ ಸ್ಕೂಲಿಗೆ? ಓಕೆ. ಈ ಊರಿಗೆ ತೆಪ್ಪದ ಕಂಡಿ ಅಂತ ಯಾಕೆ ಹೆಸರು ಬಂತು ಎಂಬುದಕ್ಕೂ ಕಾರಣ ಇದೆ. ಅಲ್ಲಿಂದ ಜನರು ರೋಡಿಗೆ ಬರ್ಬೇಕಂದ್ರೆ ಅವರಿಗೆ ಪ್ರಮುಖವಾಗಿ ಅವರು ಆಶ್ರಯಿಸಬೇಕಾಗಿದ್ದು ತೆಪ್ಪವನ್ನಾಗಿತ್ತು. ತೆಪ್ಪವನ್ನು ದಾಟಿ ಬಂದು ಅವರು ಈ ಒಂದು ರೋಡಿಗೆ ಬರ್ಬೇಕಾಗಿತ್ತು. ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ, ಚಿಕ್ಕ ಮಕ್ಕಳನ್ನ ಶಾಲೆ ಕಳ್ಸ್ಬೇಕಲ್ಲ, ತುಂಬಾ ಕಷ್ಟ ಆಗ್ತಿತ್ತು. ಸ್ಕೂಲಿಗೆ ಕಳ್ಸೋದು ಅಂದ್ರೆ ಅದು ತುಂಬಾನೇ ಒಂದು, ಯಾಕಂದ್ರೆ ಸ್ಕೂಲಿಗೆ ಗುಡ್ಡೇಶ್ವರಿಗೆ ಹೋಗ್ಬೇಕು ಅಥವಾ ಕುಶಾಲನಗರಕ್ಕೆ ಹೋಗ್ಬೇಕು. ಈ ನದಿ ದಾಟಿದ ಬಂದು ಅಲ್ಲಿಗೆ ಹೋಗೋದಂದ್ರೆ ಮಕ್ಕಳಿಗೆ ಮಳೆಗಾಲದಲ್ಲೆಲ್ಲ ತುಂಬಾನೇ ನರಕ. ಕೆಲವರೆಲ್ಲ ಈಜು ಬರೋರು ಈಜ್ಕೊಂಡು ಹೋಗ್ತಾ ಇದ್ರು. ಹೆಂಗಸರಿಗೆ ಅವರಿಗೆಲ್ಲ ತುಂಬಾನೇ ಕಷ್ಟ ಆಗ್ತಿತ್ತು. ಅಂತ ಸಂದರ್ಭದಲ್ಲಿ ಇಲ್ಲಿಗೆ ತೂಗು ಸೇತುವೆ ಬರುತ್ತೆ. ಈ ತೂಗು ಸೇತುವೆ ಬಂದು ನೋಡಿ, ಈಗ ಜನರಿಗೆಲ್ಲ ಎಷ್ಟು ಉಪಕಾರ ಆಗಿದೆ. ಈಗ ನೋಡಿ, ಬೈಕ್ ಎಲ್ಲ ಜನರು ಇದ್ರಲ್ಲೇ ಓಡಾಡ್ತಾ ಇದ್ರೆ, ಕಾರು ಬರಲ್ಲ. ಆದ್ರೆ 2 ವೀಲರ್, ಸೈಕಲ್ ಎಲ್ಲವೂ ಇದೇ ದಾರಿಯಲ್ಲಿ ಓಡಾಡ್ತಾ ಇರುತ್ತೆ. ಈ ಸೇತುವೆ ಮೂಲಕ ನಾನೀಗ ಆ ಕಡೆ ಊರಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಜನರನ್ನ ಮಾತಾಡ್ಸುವ. ನೋಡಿ, ಈ ಸೇತುವೆ ಹೀಗೆ ಊರಿಗೆ ಕನೆಕ್ಟ್ ಆಗ್ತಿದೆ. ಊರಿನವರು ಹೀಗೆ ಬಂದು ರೋಡ್ ಹತ್ರ ಹೋಗ್ಬೋದು. ಒಂದು ವಾಕ್ ಮಾಡಿದ್ರು 1-2 ನಿಮಿಷದಲ್ಲೇ ತಲುಪಬಹುದು. ತುಂಬಾ ಎಷ್ಟೇ ಕಾವೇರಿ ನದಿ ಉಕ್ಕಿ ಹರಿದ್ರು ಸಮೇತ ಈ ಸೇತುವೆ ದಾಟ್ಬೋದು. ಅದು ಇಲ್ಲಿ ಒಂದು ಪ್ಲಸ್ ಪಾಯಿಂಟ್. ಇದಕ್ಕೆಲ್ಲ ಕಾರಣ ಆಗಿರೋದು ಗಿರೀಶ್ ಭಾರದ್ವಾಜರು. ಅವರು ಈ ಜನರಿಗೆ ಕೊಟ್ಟ ಒಂದು ಕೊಡುಗೆ ಇದೆಯಲ್ಲ, ಅದಕ್ಕಾಗಿ ಅವ್ರನ್ನ ಎಷ್ಟು ಸ್ಮರಿಸಿದ್ರು ಸಾಲದು. ಈಗ ಅವರು ನಮ್ಮೊಂದಿಗೆ ಇಲ್ಲ ಅಂದ್ರು ಅವ್ರು ಈ ಕೊಟ್ಟ ಕೊಡುಗೆನು ಇನ್ನೆಷ್ಟು ಪೀಳಿಗೆಗಳು ಸ್ಮರಿಸ್ತಲೇ ಇರ್ತಾರೆ. ನೋಡಿ, ಈ ಅಲ್ಲಿ ಮಧ್ಯದಲ್ಲಿ ನದಿ, ಆ ಕಡೆ ರೋಡ್ ಇತ್ತು. ಈಗ ಇದು ಒಂದು ಊರು. ಈ ಊರಿನ ಜನರಿಗೆ ಈ ಒಂದು ಸೇತುವೆಯಿಂದ ತುಂಬಾ ಉಪಕಾರ ಆಗಿರೋದು. ತುಂಬಾ ಒಂದು ರಮಣೀಯವಾದ ಸ್ಥಳ. ಎಷ್ಟು ಚೆನ್ನಾಗಿದೆ ನೋಡಿ, ಪೀಸ್ಫುಲ್ ಆಗಿದೆ, ಬ್ಯೂಟಿಫುಲ್ ಆಗಿದೆ. ವರ್ಷ ಮದ್ವೆ ಆಗಿ ಬಂದ ವರ್ಷಕ್ಕೆ ಅದು ನೆಕ್ಸ್ಟ್ ಇಯರ್ ಇಂದ ಸ್ಟಾರ್ಟ್ ಮಾಡಿದ್ರು. ಮೊದ್ಲೆಲ್ಲ ಹೇಗೆ ದಾಟ್ತಿದ್ರಿ? ಮೊದ್ಲು ಬಿದ್ರದ್ದು ತೆಪ್ಪ ಇರ್ತಲ್ಲ, ಅದ್ರಲ್ಲಿ ಈ ಕಡೆಯಿಂದ ಆ ಕಡೆಗೆ ದಾಟಿ ಅಲ್ಲಿ ಒಂದ್ ಇದಕ್ಕೆ ಕಟ್ಟಿ ಹಾಕಿರೋರು. ಆ ಕಡೆ ಬರೋರು ಆ ಕಡೆಯಿಂದ ಈ ಕಡೆ ಬಂದು ಈ ಕಡೆಯವ್ರನ್ನ ದಾಟ್ಸ್ಬೇಕಾಗಿತ್ತು. ಅಂದ್ರೆ ಅದ್ ದಾಟ್ಸಕ್ಕೆ ಒಬ್ರು ಇರ್ತಿದ್ರ? ಇಲ್ಲ, ಇನ್ನೊಬ್ರು ಬರೋವರ್ಗು ಕಾಯ್ಕೊಂಡಿದ್ದು. ಈಗ ನಾನ್ ಏನಾರ ಟೌನಿಗೆ ಹೋಗಿದ್ದೆ ಅಂದ್ರೆ ನೀವು ನಾನ್ ಬರೋವರೆಗೂ ಕಾಯ್ಕೊಂಡಿರ್ಬೇಕಿತ್ತು, ಈ ಕಡೆಯಿಂದ ಆ ಕಡೆ ಬರ್ಬೇಕು ಅಂದ್ರೆ. ಆತರ ಇತ್ತು. ಹಾಗಾಗಿ ಹಾಸ್ಪಿಟ್ಲಿಗೆಲ್ಲ ಹೋಗ್ಬೇಕಂದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಈ ಕಡೆ ಹೋಗಕ್ ಆಗ್ತಿತ್ತು. ತುಂಬಾ ಮಳೆ ಇತ್ತು. ಈಗಿನಷ್ಟು ಕಡಿಮೆ ಇಲ್ಲ, ತುಂಬಾ ಮಳೆ ಆಗೋದು. ಮತ್ತೆ ನಾವು ಕೊಪ್ಪ ಕಡೆ ಸೈಡ್ ಇಂದ ಬರ್ಬೇಕು ಅಂದ್ರೆ ಆಟೋ ಬರ್ತಾನೆ ಇರ್ಲಿಲ್ಲ. ಆಗ ರೋಡ್ ಅಷ್ಟು ಚೆನ್ನಾಗಿರ್ಲಿಲ್ಲ, ಮತ್ತೆ ಕಾಡ್ ತರ ಇತ್ತು ಸ್ವಲ್ಪ. ಈಗ ಸ್ವಲ್ಪ ಇಂಪ್ರೂವ್ ಆಗಿದೆ. ಇದಾಗ್ಲಾಗಿ ಮಕ್ಳಿಗೆ ಎಜುಕೇಶನ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಟೂರಿಸ್ಟ್ ಗಳು ಬರ್ತಾರೆ, ಬಟ್ ಅವ್ರು ಬಂದು ಅಲ್ಲಿ ಇರೋದನ್ನ ನೋಡ್ಬಿಟ್ಟು ಹೋಗ್ಬೇಕು. ಅದ್ ಇಟ್ಕೊಂಡು ಹಿಂಗೆ ಶೇಕ್ ಮಾಡೋದು, ಮತ್ತೆ ಅದೇನಾದ್ರು ಹೆಚ್ಚು ಕಮ್ಮಿ ಆಗೋದ್ರೆ ಅವ್ರು ಆ ಕ್ಷಣಿಕಕ್ಕೆ ಅವ್ರಿಗೆ ಸಂತೋಷಕ್ಕೆ ಅಂತ ಮಾಡೋಗ್ಬೋದು. ಅವ್ರು ಇದನ್ನ ಶೇಕ್ ಮಾಡಿ ಎಲ್ಲ ಹಾಳು ಮಾಡಿ ಹೋಗ್ಬೋದು. ನಟ್ಟು ಏನಾರು ಒಂದ್ ಲೂಸ್ ಆಯ್ತು, ಈ ಕಡೆಯಿಂದ ನಮಗ್ ಮಾರ್ಗ ಇರೋದೇ ಇದೊಂದು, ಇಲ್ಲಿಂದ ಹೋಗ್ಬೇಕು ಅಂದ್ರೆ. ಅವ್ರ ಹಂಗ್ ಮಾಡ್ಬಿಟ್ಟು ಹೋದ್ರೆ ನಮಗೆ ನಷ್ಟನೇ ತಾನೆ. ಈಗ ನಾವು ಕನೆಕ್ಷನ್ ಇರೋದೇ ಇದೊಂದು ಬ್ರಿಡ್ಜ್ ಇಂದ. ನೆಕ್ಸ್ಟ್ ಇದು ಮಾಡಿದವರು ಗಿರೀಶ್ ಭಾರದ್ವಾಜ್ ಗೊತ್ತಿದೆಯಲ್ಲ? ನೋಡಿದ್ವಿ ನಾವು, ಫೇಸ್ಬುಕ್ ಅಲ್ಲಿ ಬಂದಿತ್ತು. ಯಾಕಂದ್ರೆ ಅವ್ರು ಕೊಟ್ಟ ಕೊಡುಗೆಯಿಂದ ಈಗ ನಿಮ್ಗೆಲ್ಲ ಇಷ್ಟೊಂದು ಹೆಲ್ಪ್ ಆಗಿರೋದು. ಥ್ಯಾಂಕ್ ಯು.
ನಾನೀಗ ನಿಂತಿರೋದು ಮೈಸೂರು ಜಿಲ್ಲೆಗೆ ಸೇರುತ್ತೆ. ಈ ಮೈಸೂರು ಜಿಲ್ಲೆಯಿಂದ ಕೊಡಗು ಜಿಲ್ಲೆಗೆ ಹೋಗಕ್ಕೆ ಈ ಬ್ರಿಡ್ಜ್ ಸಹಾಯ ಮಾಡುತ್ತೆ. ಬೇರೆ 2 ನಿಮಿಷ ವಾಕ್ ಮಾಡಿದ್ರೆ ಸಾಕು, ಬ್ರಿಡ್ಜ್ ಅಲ್ಲಿ ನಾವು ಕೊಡಗಿಗೆ ಇರ್ತೀವಿ. ಅದೇ ಇದೆಲ್ಲವೂ ಮೈಸೂರು ಜಿಲ್ಲೆಗೆ ಸೇರುವಂತ ಒಂದು ಸ್ಥಳ ಆಗಿದೆ. ಇಲ್ಲಿಂದ ಆ ಕಡೆ ಕೊಡಗಿಗೆ ಬರುತ್ತೆ. ಈ 2 ಜಿಲ್ಲೆಯ ಮಧ್ಯ ಕಾವೇರಿ ನದಿ ಹರಿತಾ ಇದ್ದಾಳೆ. ಇಲ್ಲಿಯವ್ರನ್ನ ಅಂದ್ರೆ ಇಲ್ಲಿ ಮೈಸೂರು ಜಿಲ್ಲೆಯವರಾದ್ರು ಇವ್ರಿಗೆಲ್ಲಾ ಕನೆಕ್ಷನ್ ಇರೋದು ಕೂರ್ಗಿನಲ್ಲಿ. ಕುಶಾಲನಗರ, ಗುಡ್ಡೇಸೂರು ಇಲ್ಲಿಗೆನೆ ಅವ್ರು ಎಲ್ಲದಕ್ಕೂ ಬರ್ಬೇಕು. ಎಲ್ಲದೇ ಸುತ್ತಿ ಬಳಸ್ಕೊಂಡು ಪಿರಿಯಾಪಟ್ಟಣ ಎಲ್ಲ ಹೋಗಕ್ಕೆ ಅವ್ರಿಗೆ ದೂರ ಆಗತ್ತೆ. ಅವ್ರದ್ದು ಮೇನ್ ಪ್ಲೇಸ್ ಅಂದ್ರೆ ಕುಶಾಲನಗರ. ಆ ಕುಶಾಲನಗರಕ್ಕೆ ಬರ್ಬೇಕಂದ್ರೆ ಅವ್ರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರೋದು ಈ ಒಂದು ಬ್ರಿಡ್ಜ್. ಈ ತೂಗು ಸೇತುವೆ ಈ ತುದಿ ಮೈಸೂರು ಜಿಲ್ಲೆಗೆ ಸೇರಿದ್ರೆ ಆ ತುದಿ ಕೊಡಗಿಗೆ ಸೇರುತ್ತೆ. ಈ ತೂಗು ಸೇತುವೆಯಲ್ಲಿ ನಿಂತು ನಾನು ಗಿರೀಶ್ ಭಾರದ್ವಾಜ್ ಅವರ ಒಂದು ಕಥೆಯನ್ನು ಹೇಳ್ತಿದ್ದೀನಿ. ಇವರು ಇಂಜಿನಿಯರಿಂಗ್ ಓದಿ ಬೆಂಗಳೂರಿಗೆ ಹೋಗಿ ದುಡಿಬೇಕಂದಾಗ ಅವ್ರ ತಂದೆ ಹೇಳಿದ್ರಂತೆ, ನೀನ್ ನಿನ್ನ ಊರಿಗೆ ಏನಾದ್ರೂ ಮಾಡೋದ. ಅದ್ ಎಷ್ಟು ಜನ ನಾವಾಗಿ ಯೋಚನೆ ಮಾಡ್ತೀವಿ ಗೊತ್ತಿಲ್ಲ, ಅವರ ತಂದೆ ಯೋಚನೆ ಮಾಡಿದ್ರು. ಅದ್ರ ಫಲ ಈಗ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಅವತ್ತು ಆ ತಂದೆ, ಮಗ ನೀನು ದುಡ್ಡು ಮಾಡು ತಿಳ್ಬಿಟ್ಟು ಎಲ್ಲಾದ್ರೂ IT-BT ಕಂಪನಿಗೆ ಹೋಗುತ್ತೆ ಕಳ್ಸಿದ್ರೆ ಇವತ್ತು ಈ ಜನರಿಗೆ ನರ್ಕ ತಪ್ತಾ ಇರ್ಲಿಲ್ಲ. ಯಾಕಂದ್ರೆ ಈ ಒಂದು ಬ್ರಿಡ್ಜ್ ಬರೋದಕ್ಕೆ ಕಾರಣನೇ ಗಿರೀಶ್ ಭಾರದ್ವಾಜ್ ಅವರು. ಯಾರು ಯೋಚನೆ ಮಾಡ್ಲಿಲ್ಲ ತೂಗು ಸೇತುವೆಯನ್ನು ಈ ರೀತಿ ನಿರ್ಮಾಣ ಮಾಡ್ಬೋದು, ಇಷ್ಟು ಗಟ್ಟಿಮುಟ್ಟಾಗಿ ನಿರ್ಮಾಣ ಮಾಡ್ಬೋದು ಅಂತಲ್ಲ. ಬೈಕ್ ಎಲ್ಲ ಹೋಗ್ತಾ ಇದೆ ನೋಡಿ, ಹಾಗಂತ ಅವ್ರು ಇದ್ರಲ್ಲಿ ಏನು ಎಕ್ಸ್ಪರ್ಟ್ ಆಗಿರ್ಲಿಲ್ಲ. ಆಕಸ್ಮಿಕವಾಗಿ ಅವ್ರು ಈ ಒಂದು ಬ್ರಿಡ್ಜ್ ಕಟ್ಟೋದಕ್ಕೆ ಬರ್ತಾರೆ. ಹಾಗೆ ಫಸ್ಟ್ ಒಂದು ನಿಸರ್ಗಧಾಮದಲ್ಲಿ ಕಟ್ಟಿದ ನಂತರ ಅವರಿಗೆ ಸಾಕಷ್ಟು ಜನರು ಕಷ್ಟಗಳನ್ನ ಹೇಳುತ್ತಾ ನಮ್ ಕಡೆ ಬ್ರಿಡ್ಜ್ ಕಟ್ಟಿ ಹಾಗೆ ಬಂದು ಅವರ ಪ್ರಯಾಣ ಅಲ್ಲಿಂದ ಮುಂದುವರಿತಲೇ ಹೋಗುತ್ತೆ. ಅವರು ಒಂದೊಂದು ಬ್ರಿಡ್ಜ್ ಕಟ್ಟುವನು ಅದರ ಬಗ್ಗೆ ಸಾಕಷ್ಟು ತಿಳ್ಕೊಂಡು ಅದರ ಸವಾಲುಗಳನ್ನೆಲ್ಲ ನೋಡಿ ಕಟ್ಟಿರೋದು. ಇಲ್ಲಿ ಯಾವುದೇ ಒಂದು, ಈಗ ನಾವೆಲ್ಲ ಹೇಳ್ತೀವಿ ಏನಾದ್ರೂ ಒಂದು ವಿಷಯ ಇರುವಾಗ ಹಣ ಮಾಡೋದು ಹಾಗೆ ನೋಡಿ, ಆ ಕಾಲದಲ್ಲಿ ಅವರು ನಿಸ್ವಾರ್ಥ ಸೇವೆ ಮಾಡಿದ್ವಿ. ಯಾವುದೇ ಫಲಾಪೇಕ್ಷೆ, ಅವ್ರು ಯಾವುದೇ ಒಂದು ತನ್ನ ಲಾಭಕ್ಕಾಗಿ ಯೋಚನೆ ಮಾಡದೆ ಪಯಸ್ವಿನಿ ಕತೆ ಕೇಳಿದೆ. ಪಯಸ್ವಿನಿ ಬ್ರಿಡ್ಜ್ ಕಟ್ಟಕ್ಕೆ ಅವರು ₹1 ತಗೊಳ್ಳದೆ ಅಲ್ಲಿಯ ಜನರೆಲ್ಲ ದುಡ್ಡು ಕಲೆಕ್ಟ್ ಮಾಡಿ ಕಟ್ಟಿದ ಒಂದು ತೂಗು ಸೇತುವೆ ಅದು ಎಂಬ ಒಂದು ಕತೆ ಎಲ್ಲ ಕೇಳುವಾಗ ಈ ರೀತಿಯ ಒಂದು ಮನುಷ್ಯರು ನಮ್ಮ ನಡುವೆ ಇರೋದು ಎಷ್ಟೊಂದು ಹೆಮ್ಮೆ ಅಲ್ಲ. ಯಾಕಂದ್ರೆ ಇಂಥವ್ರು ನಮ್ಮ ಮಕ್ಕಳಿಗೆ ಆದರ್ಶಪ್ರಾಯ ಆಗ್ಬೇಕು. ನಾವೇನ್ ನೋಡ್ತೀವಿ ರೀಲ್ ನಲ್ಲಿ ನೋಡಿದವರ ಆದರ್ಶಪ್ರಾಯ ಯೋಚನೆ ಮಾಡ್ತೀವಿ, ಅಲ್ಲ, ಇಂಥವರ ಕಥೆಗಳು ಹೆಚ್ಚೆಚ್ಚು ನಮ್ಮ ಮಕ್ಕಳಿಗೆ ತಲುಪಬೇಕು. ಆ ಒಂದು ಹಳ್ಳಿಯಲ್ಲೇ ಇದ್ದು ಅವರು ಈ ಒಂದು ನಾಡಿಗೆ, ಸುಳ್ಯಕ್ಕಾಗ್ಲಿ ನಮ್ಮ ಕೊಡಗಿಗಾಗ್ಲಿ ಕೊಟ್ಟಿರುವ ಈ ಕೊಡುಗೆ ಇದೆಯಲ್ಲ, ಅವ್ರೀಗ ನಮ್ ಜೊತೆ ಇಲ್ಲದಿದ್ರು ಕೂಡ ಅವರ ಸೇವೆ ನೋಡಿ ಎಷ್ಟು ಮುಂದುವರಿತಾ ಇದೆ ಆಯ್ತಾ. ಈಗ ಈ ಜನರಿಗೆಲ್ಲ ಈಗ ಹೆಲ್ಪ್ ಆಗ್ತಿರೋದು ಅವರು ಅಂದು ಕೊಟ್ಟಂತ ಆ ಒಂದು ಜ್ಞಾನದ ಕೊಡುಗೆ ಆಗಿದೆ. ಮೈಸೂರಿನ ಬೆಸಿಯು ಬ್ರಿಡ್ಜ್ ಇದು.